ಜೈಲಿನಲ್ಲಿ 3 ರಾತ್ರಿ ಕಳೆದಂತ ದರ್ಶನ್ ಊಟ ಸೆಟ್ ಆಗದೆ ಒದ್ದಾಟವನ್ನ ನಡೆಸ್ತಾ ಇದ್ದಾರೆ. ಪುತ್ರನ ಅಪ್ಪಿಕೊಂಡು ಕಣ್ಣೀರಿಟ್ಟಂತ ಕಾಟೇರ, ಧೈರ್ಯ ತುಂಬಿದ ಪತ್ನಿ, 300 ವಾಟ್ಸ್ಆಪ್ ಗ್ರೂಪ್, ಕ್ರಿಮಿನಲ್ಸ್ ಲಿಂಕ್, ದಾಸನ ಕರಾಳ ಕಥೆ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಜೈಲು ದರ್ಶನ ನ್ಯೂಸ್ ಟಾಪ್ 9 ನಲ್ಲಿ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿತ್ತು. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಜೈಲಲ್ಲಿ 3ನೇ ರಾತ್ರಿ ಕಳೆದಿದ್ದಾರೆ. ನಿನ್ನೆ ರಾತ್ರಿಯೂ ಅವರಿಗೆ ಜೈಲಿನ ಮೆನುವಿನಂತೆ ಊಟ ನೀಡಲಾಗಿದೆ. ಜೈಲಿನ ಊಟ ಸೇವಿಸಲಾಗದೆ ಒದ್ದಾಡ್ತಿರುವ ದರ್ಶನ್ ನಿನ್ನೆ ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್, ಮಜ್ಜಿಗೆ ನೀಡಲಾಗಿದೆ. ಇನ್ನೊಂದೆಡೆ ಜೈಲೂಟ ಸೇವಿಸಲಾಗದೆ ಬೆಂಡಾಗಿರುವ ದರ್ಶನ್ ಮನೆ ಊಟಕ್ಕಾಗಿ ಕೋರ್ಟ್ಗೆ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ನ್ಯಾಯಾಲಯ ಒಪ್ಪಿಗೆ ಸೂಚಿಸಿದರೆ ಮಾತ್ರ ಜೈಲಲ್ಲಿ ಮನೆಯ ಊಟ ಪಡೆಯಲು ಅವಕಾಶ ಸಿಗಲಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ಭೇಟಿ ಮಾಡಿ ತೆರಳಿದ ಬಳಿಕ ದರ್ಶನ್ರ ಗೆಳೆಯ ಪರಪ್ಪನ ಅಗ್ರಹಾರ ಜೈಲಿಗೆ ವಿನೋದ್ ಪ್ರಭಾಕರ್ ಭೇಟಿ ನೀಡಿದ್ರು. ಬಳಿಕ ಮಾತನಾಡಿರುವ ವಿನೋದ್, ಜೈಲಲ್ಲಿ ದರ್ಶನ್ ಅವರ ಬಳಿ ನಾನು ಏನೂ ಮಾತಾಡಿಲ್ಲ. ಕೇವಲ ಒಳಹೋದ ತಕ್ಷಣ ಅವರನ್ನ ನೋಡಿ ಬಾಸ್ ಎಂದೇ. ಒಂದೇ ಸೆಕೆಂಡ್ ಶೇಕ್ ಹ್ಯಾಂಡ್ ಮಾಡಿ ಬಂದೆ. ಅವರು ಮೌನವಾಗಿದ್ರು. ನಾನು ಸಹ ಏನೂ ಮಾತಾಡಿಲ್ಲ. ಟೈಗರ್ ಅಂದಾಗ ಬಾಸ್ ಅಂದೆ, ಬೇರೇನೂ ಮಾತಾಡಿಲ್ಲ. ನಾನು ವಾಪಸ್ ಬಂದೆ ಎಂದಷ್ಟೇ ಹೇಳಿದ್ರು. ಅನ್ನಪೂರ್ಣೇಶ್ವರಿ ಸ್ಟೇಷನ್ ಹತ್ರ ಹೋಗೋಕೆ ಟ್ರೈ ಮಾಡಿದೆ, ಮೀಟ್ ಮಾಡಬೇಕು ಅಂತ. ಅಲ್ಲೂ ಆಗಲಿಲ್ಲ. ಇಲ್ಲಿ ನಮ್ಗೆ ಭೇಟಿ ಮಾಡ್ಕೊಂಡು ಬಂದೆ. ಮೌನವಾಗಿದ್ದರು, ಸುಮ್ಮನೆ ವಿಶ್ ಮಾಡಿದೆ. ಅವರು ಸರಿ ಅಂದರು. ಒಂದೇ ಒಂದು ಸೆಕೆಂಡ್ ಅಷ್ಟೇ ಶೇಕ್ ಹ್ಯಾಂಡ್ ಮಾಡಿದೆ, ಬಂದೆ. ಟೈಗರ್ ಅಂದರು, ಬಾಸ್ ಅಂದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಮತ್ತಷ್ಟು ರೋಚಕ ವಿಚಾರಗಳು ಹೊರಬಿದ್ದಿವೆ. ಕೇಸ್ ತನಿಖೆಗೆ ಇಳಿದಿರೋ ಖಾಕಿ ಮುಂದೆ ರಹಸ್ಯಗಳ ಮೂಟೆಯೇ ಬಂದು ಬೀಳುತ್ತಿದೆ. ಪೊಲೀಸ್ ಅಧಿಕಾರಿಗಳು ದರ್ಶನ್ ಮತ್ತು ನಾಗರಾಜ್ ಮೊಬೈಲ್ ಪರಿಶೀಲನೆ ನಡೆಸಿದ್ರು. ಖಾಕಿ ತನಿಖೆ ವೇಳೆ ದರ್ಶನ್ ಮೊಬೈಲ್ನಲ್ಲಿ 300ಕ್ಕೂ ಹೆಚ್ಚು ವಾಟ್ಸ್ಆಪ್ ಗ್ರೂಪ್ಗಳಿರೋ ವಿಚಾರ ಬಯಲಾಗಿದೆ. ಕ್ರಿಮಿನಲ್ ಹಿನ್ನೆಲೆ ಉಳ್ಳವರ ಜೊತೆಗೆ ದರ್ಶನ್ ನಂಟಿರೋದನ್ನ ಗ್ರೂಪ್ಗಳು ಸಾರಿ ಹೇಳುತ್ತಿವೆ. ಇನ್ನು 300 ಗ್ರೂಪ್ಗಳಲ್ಲಿ ಪ್ರತಿ ಜಿಲ್ಲೆಯ 20ರಿಂದ 30 ಜನರನ್ನ ಸೇರಿಸಲಾಗಿದೆ. ದರ್ಶನ್ ವಿರುದ್ಧ ಯಾವುದೇ ನಟ ಮಾತಾಡಿದ್ರೂ ಈ ತಂಡ ಜಿಲ್ಲೆಯಲ್ಲೂ ಪ್ರತಿಭಟನೆ ನಡೆಸುತ್ತೆ. ಈ ಹಿಂದೆ ಜಗ್ಗೇಶ್ ಮೇಲಿನ ಅಟ್ಯಾಕ್ ಕೂಡ ಇದೇ ರೀತಿ ನಡೆದಿದೆ ಎನ್ನಲಾಗ್ತಿದೆ. ಪ್ರತಿ ತಿಂಗಳು ದರ್ಶನ್ ತಮ್ಮ ತಂಡಕ್ಕೆ ಹಣ ಕಳಿಸುತ್ತಿದ್ದಾರಂತೆ. ಏನೇ ಕಾರ್ಯಕ್ರಮವಿರಲಿ, ಪ್ರತಿಭಟನೆಗೆ ಆಗಲಿ, ಈ ತಂಡ ಜನರನ್ನ ಒಟ್ಟುಗೂಡಿಸೋ ಕೆಲಸ ಮಾಡುತ್ತಂತೆ. ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ದರ್ಶನ್ ಗೆಳತಿ ಪವಿತ್ರ ಗೌಡ ಬಗ್ಗೆ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಏಪ್ರಿಲ್ 14ರಂದು ನಿರ್ಮಾಪಕ ಸೌಂದರ್ಯ ಜಗದೀಶ್ ತಮ್ಮ ಮನೆಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ರು. ಅಂದು ಪವಿತ್ರ ಗೌಡ ಅಂತಿಮ ದರ್ಶನ ಪಡೆದಿದ್ಲು. ಬಳಿಕ ಸೌಂದರ್ಯ ಜಗದೀಶ್ ತಿಥಿ ಕಾರ್ಯದಲ್ಲೂ ಭಾಗವಹಿಸಿದ್ರು. ಆದ್ರೀಗ ಇದೇ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೂ ಮುನ್ನ ಪವಿತ್ರ ಗೌಡಗೆ ಮನೆ ಖರೀದಿಗೆ ಹಣ ಕೊಟ್ಟಿರೋ ಮಾಹಿತಿ ಬೆಳಕಿಗೆ ಬಂದಿದೆ. ಪವಿತ್ರ ಗೌಡ ಮನೆ ಖರೀದಿಗಾಗಿ ಸೌಂದರ್ಯ ಜಗದೀಶ್ ತಮ್ಮ ಖಾತೆಯಿಂದ 2 ಕೋಟಿ ಹಣ ವರ್ಗಾವಣೆ ಮಾಡಿದ್ದಾರೆ. 2017ರ ನವೆಂಬರ್ನಲ್ಲಿ 1 ಕೋಟಿ ಹಾಗೂ 2018ರ ಜನವರಿಯಲ್ಲಿ ರಾಜಾಜಿನಗರದ TGMC ಬ್ಯಾಂಕ್ನ ತಮ್ಮ ಖಾತೆಯಿಂದ ತಲಾ 1 ಕೋಟಿ ವರ್ಗಾವಣೆ ಮಾಡಿದ್ದಾರೆ. 2017 ನವೆಂಬರ್ ಮತ್ತು 2018ರ ಜನವರಿ ನಡುವಿನ ಅವಧಿಯಲ್ಲಿ ಪವಿತ್ರ ಗೌಡ ಕೆ ರಾಮಮೂರ್ತಿ ಅನ್ನೋರಿಂದ ಕೆಂಚನಹಳ್ಳಿಯಲ್ಲಿ ಮನೆ ಖರೀದಿಸಿದ್ದಾರೆ. ಈ ಮನೆಗೆ 1,75 ಲಕ್ಷ ರೂಪಾಯಿ ಪಾವತಿಸಿರುವುದಾಗಿ ಮನೆ ಖರೀದಿ ದಾಖಲೆಯಲ್ಲಿ ಉಲ್ಲೇಖವಾಗಿದೆ. ಇನ್ನು ಮನೆ ಖರೀದಿ ಒಪ್ಪಂದಕ್ಕೆ ಖುದ್ದು ಸೌಂದರ್ಯ ಜಗದೀಶ್ ಕೂಡ ಸಹಿ ಹಾಕಿದ್ದಾರೆ. ಜಗದೀಶ್ ಸಾವಿನ ಬಳಿಕ 60 ಕೋಟಿ ನಷ್ಟವಾಗಿದೆ ಎಂದು ಸೌಂದರ್ಯ ಜಗದೀಶ್ ಪತ್ನಿ ರೇಖಾ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಗೆ ದೂರು ನೀಡಿದ್ರು. ಹಣದ ವ್ಯವಹಾರದಲ್ಲಿ ಲಾಸ್ ಎಂದು ದೂರಲ್ಲಿ ಉಲ್ಲೇಖಿಸಿದ್ರು. ಈ ಬಗ್ಗೆ ಜಗದೀಶ್ ಪಾರ್ಟ್ನರ್ ಆಗಿರೋ ಸುರೇಶ್ ಪೊಲೀಸರಿಗೆ ಹಣದ ವ್ಯವಹಾರದ ದಾಖಲೆ ನೀಡಿದ್ರು. ಈ ದಾಖಲೆ ಆಧರಿಸಿ ಪೊಲೀಸರು ತನಿಖೆಗೆ ಇಳಿದಿದ್ರು. ಈ ವೇಳೆ ಅಂದ್ರೆ ಅಕೌಂಟ್ ಪರಿಶೀಲನೆ ಮಾಡುವಾಗ ಪವಿತ್ರಾಗೆ 2 ಕೋಟಿ ಟ್ರಾನ್ಸ್ಫರ್ ಆಗಿರೋದು ಪತ್ತೆಯಾಗಿದೆ. ಆದರೆ ಪವಿತ್ರ ಗೌಡ ಕಾರಣಕ್ಕೆ ನಮ್ಮ ಯಜಮಾನರು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಎಂದು ರೇಖಾ ಹೇಳಿದ್ದಾರೆ. ಹೆಂಗೆ ಏನು ಕೊಟ್ಟಿದ್ರೋ ಏನೋ ಅದ್ರ ಬಗ್ಗೆ ನಂಗೆ ಡೀಟೇಲ್ ಗೊತ್ತಿಲ್ಲ. ಆದ್ರೆ ಒಂದೇ ಒಂದು ಕನ್ಫರ್ಮ್ ಮೇಡಮ್, ಅದರಿಂದ ಇವರು ಸುಸೈಡ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಸುಳ್ಳು. ಅವ್ರು ಆಗಿರೋದು ಪಾರ್ಟ್ನರ್ಸ್ ಇಂದ.